ನಮಸ್ತೆ ಕರ್ನಾಟಕ 100% ಮೇಲಕ್ಕೆ ಹೋಗೋ ಸ್ಟಾಕ್ ಯಾವುದಿದೆ ತಿಳ್ಕೊಳ್ಳೋಣ ಬನ್ನಿ. ಸೊ ಈ ಸ್ಟಾಕು ಮಾರ್ಕೆಟ್ ಬಿದ್ರೂ ಸಹ ಈ ಸ್ಟಾಕ್ ಬೀಳಲ್ಲ. ಆ ಸ್ಟಾಕ್ ಹೆಸರೇ ಲಿಕ್ವಿಡ್ ಬೀಸ್. ಈ ಲಿಕ್ವಿಡ್ ಬೀಸ್ ಇಂದ ಏನು ಪ್ರಯೋಜನ ಇದೆ ನಮ್ಗೆಲ್ಲರಿಗೂ ತಿಳ್ಕೊಳ್ಳೋಣ ಬನ್ನಿ. ಝರೋದಾ ಲಿಕ್ವಿಡ್ ಕೇಸ್ ಇಸ್ ವೆರಿ ಫೇಮಸ್ ನವಡೇಸ್. ಏನಕ್ಕಂದ್ರೆ ಇಲ್ಲಿ ಒಂದು ದಿವಸಕ್ಕೂ ಬಡ್ಡಿ ಕೊಡ್ತಾರೆ. ಇವತ್ತು ನೀವು ಲಿಕ್ವಿಡ್ ಬೀಸ್ ಅಲ್ಲಿ ದುಡ್ಡು ಹಾಕಿ 1 ಲಕ್ಷ ಹಾಕಿದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೆ ಬಡ್ಡಿ ಸಿಗುತ್ತೆ. ಎಷ್ಟು? ಮಾರ್ಕೆಟ್ ಕ್ರ್ಯಾಶ್ ಆಗಿ ನಿಫ್ಟಿ 2000 ಪಾಯಿಂಟ್ 3000 ಪಾಯಿಂಟ್ ಬಿದ್ದರೂ ಸಹ ಈ ಲಿಕ್ವಿಡ್ ಬೀಸ್ ಬೀಳಲ್ಲ. ಲಿಕ್ವಿಡ್ ಬೀಸ್ ಅಂದ್ರೆ ಏನೋ ಫಿಕ್ಸ್ಡ್ ರಿಟರ್ನ್ಸ್, ಗ್ಯಾರಂಟಿಡ್ ರಿಟರ್ನ್ಸ್, ಪಾಸಿಟಿವ್ ರಿಟರ್ನ್ಸ್. ಯಾರಿಗೆ ಲಿಕ್ವಿಡ್ ಬೀಸ್ ಬೇಡ, ನನಗೆ ಬಾಂಡ್ಸ್ ಬೇಕು ಅಂದ್ರೆ ಬಾಂಡ್ಸು ಇದೆ ನೋಡಿ. ಸಾವರಿಂಗ್ ಗೋಲ್ಡ್ ಬಾಂಡ್, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇದೆ ನೋಡಿ. ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ನೋಡಿ 7.27, 7.59, 6.99, 8.33 ಈ ಎಲ್ಲ ಗವರ್ನಮೆಂಟ್ ಸೆಕ್ಯೂರಿಟೀಸು ಇಲ್ಲಿ ನಾವು ಬೈ ಮಾಡ್ಬೋದು. ಇದನ್ನು ಸಹ ನಾವು ಕ್ಯಾಶ್ ಕಾಂಪೊನೆಂಟ್ ತರ ಟ್ರೀಟ್ ಮಾಡ್ತಾರೆ. ಲಿಕ್ವಿಡ್ ಬೀಸ್ ಅಡ್ವಾಂಟೇಜಸ್ ಏನಂದ್ರೆ ಮಾರ್ಕೆಟ್ ಬಿದ್ರೂ ಸಹ ಇದು ಬೀಳಲ್ಲ, ಪಾಸಿಟಿವ್ ರಿಟರ್ನ್ಸ್ ಕೊಡುತ್ತೆ. ಈ ಲಿಕ್ವಿಡ್ ಬೀಸ್ ನ ಪ್ಲೆಡ್ಜ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ಸಹ ಮಾಡ್ಬೋದು. ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬಹುದು. ಹೇಗೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಹಾಗೂ ಪ್ರತಿ ದಿವಸ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ತರಬೇತಿ ಸಹ ಕೊಡ್ತಾ ಇರ್ತೀನಿ. ಸೊ ಇವತ್ತು ನಿಮಗೆ ಒಂದು ವಿಶೇಷ ಮಾಹಿತಿ ಕೊಡ್ತಾ ಇದ್ದೀನಿ. ಲಿಕ್ವಿಡ್ ಬೀಸ್ ಅನ್ನ ಬಳಸಿ ಯಾವ ರೀತಿ ನಾವು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ನ ಪಡ್ಕೋಬಹುದು. ಲಿಕ್ವಿಡ್ ಬೀಸ್ ಜೊತೆಗೆ ಲಿಕ್ವಿಡ್ ಬೀಸ್ ತರಾನೇ ಇರೋ ಬೇರೆ ಬೇರೆ ಕ್ಯಾಶ್ ಕಾಂಪೊನೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ದ ಮೇನ್ ಮೋಟೋ ಆಫ್ ದಿಸ್ ವಿಡಿಯೋ, ಕ್ಯಾಶ್ ಕಾಂಪೊನೆಂಟ್ ಅಂದ್ರೆ ಏನು, ಕ್ಯಾಶ್ ಕಾಂಪೊನೆಂಟ್ ಏನಕ್ಕೆ ಬೇಕು, ಈ ಕ್ಯಾಶ್ ಕಾಂಪೊನೆಂಟ್ಗಳನ್ನು ಬಳಸ್ಕೊಂಡು ಯಾವ ರೀತಿ ನಾವು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಪಡ್ಕೋಬಹುದು ಅದನ್ನು ಸಹ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಲಿಕ್ವಿಡ್ ಬೀಸ್ ಅಂದ್ರೆ ಇದೊಂಥರ ಡೆಟ್ ಮ್ಯೂಚುವಲ್ ಫಂಡ್ ತರ. ಇಟ್ಸ್ ಅ ಡೆಟ್ ETF. ಸೊ ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಈ ETFಗಳು ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರುತ್ತೆ. ಈ ETF ನ ನಾನು ತಗೋಬಹುದು, ನೀವು ತಗೋಬಹುದು, ಯಾರು ಬೇಕಾದ್ರೂ ತಗೋಬಹುದು. ಫಸ್ಟ್ ಇದನ್ನ ತಗೊಳ್ಳೋಣ. ಇದ್ರ ತಗೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಮೋಸ್ಟ್ ಆಫ್ ದ ಚಾನಲ್ಸ್ ಅಲ್ಲಿ ನೀವು ನೋಡಿರ್ತೀರ, ಅದು ತಗೊಳ್ಳಿ ಇದು ತಗೊಳ್ಳಿ ಅಂತಾರೆ. ಬಟ್ ತಗೊಳ್ಳೋದು ಹೇಗೆ, ಎಲ್ಲೋಗಿ ತಗೊಳ್ಳೋದು ಯಾರು ಹೇಳ್ಕೊಡಲ್ಲ. ಬಟ್ ಇಡೀ ಸಂಸ್ಥೆ ಎಲ್ಲೋಗಿ ಯಾವ ವೆಬ್ಸೈಟ್ಗೆ ಹೋಗಿ ಹೆಂಗೆ ತಗೊಳ್ಳೋದು ಪ್ರತಿಯೊಂದು ಹೇಳ್ಕೊಡುತ್ತೆ. ಸೊ ಗಮನ ಹರಿಸಿ ಇಲ್ಲಿ ನೋಡಿ. ಸೊ ನಾನು ನನ್ನ ಏಂಜಲ್ ಬ್ರೋಕಿಂಗ್ ಇದಕ್ಕೆ ಲಾಗಿನ್ ಮಾಡಿದ್ದೀನಿ. ಸೊ ಒಂದು ಟ್ರೇಡ್ ತಗೊಳ್ಳೋದು ಹೇಗೆ, ಲಿಕ್ವಿಡ್ ಬೀಸ್ ತಗೊಳ್ಳೋದು ಹೆಂಗೆ, ಗೋಲ್ಡ್ ಬೀಸ್ ತಗೊಳ್ಳೋದು ಹೆಂಗೆ, ಸಿಲ್ವರ್ ಬೀಸ್ ತಗೊಳ್ಳೋದು ಹೆಂಗೆ. ಬಟ್ ಈ ವಿಡಿಯೋ ಮೇನ್ಲಿ ಲಿಕ್ವಿಡ್ ಬೀಸ್ ಬಗ್ಗೆ ಫೋಕಸ್ ಮಾಡುತ್ತೆ. ಬಟ್ ತಗೊಳ್ಳೋದು ಹೆಂಗೆ, ಗೋಲ್ಡ್ ತಗೊಳ್ಳೋದು ಹೆಂಗೆ ಡಿಮ್ಯಾಟ್ ಅಕೌಂಟಲ್ಲಿ ನೋಡೋಣ. ನನಗೆ ಗೋಲ್ಡ್ ಬೇಕಾಗತ್ತೆ. ಇಲ್ಲಿ ಗೋಲ್ಡ್ ಬೀಸ್ ಅಂತ ನಾನು ಟೈಪ್ ಮಾಡ್ತೀನಿ. ಇಲ್ಲಿ ಗೋಲ್ಡ್ ಬೀಸ್ ಬಂತು ನೋಡಿ, ನಿಪ್ಪಾನ್ ಇಂಡಿಯಾ ಗೋಲ್ಡ್ ಬೀಸ್ ಬಂತಲ್ಲ. ಇಲ್ಲಿ ನನಗೆ ಒಂದೇ ಒಂದು ಗೋಲ್ಡ್ ಬೀಸ್ ಬೇಕಾಗಿರುತ್ತೆ, ಇಲ್ಲ 10 ಗೋಲ್ಡ್ ಬೀಸ್ ಬೇಕಾಗಿರುತ್ತೆ. ನಾನು ಎಷ್ಟು ಬೇಕೋ ಅಷ್ಟು ನಾನು ಟೈಪ್ ಮಾಡ್ಬೋದು. ಇಲ್ಲಿ ಟೈಪ್ ಮಾಡಿ ಇಲ್ಲಿ ಡೆಲಿವರಿ ಪೇಫುಲ್ ಅಂತ ಹಾಕಿ ಒಂದೇ ಒಂದು ನಾನು ಗೋಲ್ಡ್ ಬೀಸನ್ನು ತೊಗೊಂಡಿದ್ದೀನಿ. ತಗೊಂಡಿರೋದು ಇಲ್ಲಿ ಕಾಣಿಸುತ್ತೆ ನೋಡಿ. ನಾನು ಗೋಲ್ಡ್ ತೊಗೊಂಡ್ಬಿಟ್ಟು ಇಷ್ಟೇ. ಗೋಲ್ಡ್ ತಗೊಳ್ಳೋದು ಹೆಂಗೆ ಗೊತ್ತಾಯ್ತು ಅನ್ಸುತ್ತೆ. ತುಂಬ ಜನಕ್ಕೆ ಸಿಲ್ವರ್ ತಗೊಳ್ಳೋದು ಹೆಂಗೆ, ಸರ್ ಸಿಲ್ವರ್ ಹೆಂಗೆ ಸರ್ ತಗೊಳ್ಳೋದು ಆನ್ಲೈನಲ್ಲಿ ಅಂತ ಕೇಳ್ಬೋದು. ಸೊ ಸಿಲ್ವರ್ ಬೀಸ್ ಅಂತ ಹಾಕಿ, ಸಿಲ್ವರ್ ಬೀಸ್ ನಿಪ್ಪಾನ್ ಇಂಡಿಯಾ ಸಿಲ್ವರ್ ಬೀಸ್ ಬಂತು. ಆ ಸಿಲ್ವರ್ ಬೀಸ್ ಇಲ್ಲಿ ಹಾಕ್ಬಿಟ್ಟು ಸೊ ಸಿಲ್ವರ್ ಬೀಸ್ 93 ರೂಪಾಯಿ ಇದೆ. ನನಗೆ ಒಂದು ಸಿಲ್ವರ್ ಬೀಸ್. ಸೊ ಗೋಲ್ಡು ಸಿಲ್ವರ್ ಯಾವ ಥರ ತಗೊಂಡು ಅದೇ ಥರ ಲಿಕ್ವಿಡ್ ಬೀಸು ತೊಗೋಬೋದು. ಸೊ ಲಿಕ್ವಿಡ್ ಬೀಸ್ ಅಂದರೆ ಏನು ಸರ್ ಇದು? ಲಿಕ್ವಿಡ್ ಬೀಸ್ ನೋಡಿ, ಎನಿ ಟೈಮ್ ನೋಡಿ ಲಿಕ್ವಿಡ್ ಬೀಸ್ ಝರೋದಾ ಲಿಕ್ವಿಡ್ ಕೇಸ್ ಇಸ್ ವೆರಿ ಫೇಮಸ್ ನವಡೇಸ್. ಏನಕ್ಕಂದರೆ ಇಲ್ಲಿ ಒಂದು ದಿವಸಕ್ಕೂ ಬಡ್ಡಿ ಕೊಡ್ತಾರೆ. ಇವತ್ತು ನೀವು ಲಿಕ್ವಿಡ್ ಬೀಸಲ್ಲಿ ದುಡ್ಡು ಹಾಕಿ 1 ಲಕ್ಷ ಹಾಕಿದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೆ ಬಡ್ಡಿ ಸಿಗುತ್ತೆ. ಎಷ್ಟು? ಒಂದು ವರ್ಷಕ್ಕೆ ಇಂಟ್ರೆಸ್ಟ್ ರೇಟ್ ವೇರೀಸ್ ಫ್ರಮ್ 4.5% to 5.5-6% ವರೆಗೂ ಸಿಗುತ್ತೆ. ಅಂದರೆ ವರ್ಷಕ್ಕೊಂದು 5% ಅಂತೂ ನಿಮಗೆ ಮೋಸ ಇಲ್ಲ. ವರ್ಷಕ್ಕೆ 5% ರಿಟರ್ನ್ಸ್, ಪಾಸಿಟಿವ್ ರಿಟರ್ನ್ಸ್, ನೆಗೆಟಿವ್ ಹೋಗಲ್ಲ. ಮಾರ್ಕೆಟ್ ಕ್ರ್ಯಾಶ್ ಆಗಿ ನಿಫ್ಟಿ 2000 ಪಾಯಿಂಟ್ 3000 ಪಾಯಿಂಟ್ ಬಿದ್ದರೂ ಸಹ ಈ ಲಿಕ್ವಿಡ್ ಬೀಸ್ ಬೀಳಲ್ಲ. ಅದರಿಂದ ತುಂಬ ಜನ ಏನು ಮಾಡ್ತಾರೆ, ಮಾರ್ಕೆಟ್ ಬೀಳೋ ಅಂಥ ಸಿಚುವೇಶನ್ ಬಂದವಾಗ ಅವ್ರ ಶೇರ್ಸ್ಗಳನ್ನೆಲ್ಲ ಮಾರ್ಬಿಟ್ಟು ಲಿಕ್ವಿಡ್ ಬೀಸಲ್ಲಿ ದುಡ್ಡು ಹಾಕ್ಬಿಡ್ತಾರೆ. ತುಂಬ ಜನ ಏನು ಮಾಡ್ತಾರೆ, ಶೇರ್ಸನ್ನ ಮಾರ್ಬಿಟ್ಟು ಅದನ್ನು ವಿಡ್ರಾ ಮಾಡಿಬಿಟ್ಟು ಬ್ಯಾಂಕ್ ಹಾಕಿರ್ತಾರೆ. ಬ್ಯಾಂಕಲ್ಲಿ ಇಟ್ಟವಾಗ ಏನಾಗುತ್ತೆ, ಅದು ಹೆಂಗೆ ಗೊತ್ತಾಗ್ಬಿಡುತ್ತೆ. ನಿಮಗೆ ಮನೆಯವ್ರಿಗೆ ಗೊತ್ತಾಗ್ಬೋದು, ಸುತ್ತಮುತ್ತ ಫ್ರೆಂಡ್ಸ್ ಗೊತ್ತಾಗ್ಬೋದು. ಅದು ಹೆಂಗೆ ಗೊತ್ತಾಗುತ್ತೋ ಇಲ್ಲ ಬ್ಯಾಂಕ್ ಅವ್ರಿಗೆ ಗೊತ್ತಾಗ್ಬೋದು. ಒಟ್ಟಿನಲ್ಲಿ ಬ್ಯಾಂಕಲ್ಲಿ ದುಡ್ಡಿದ್ರೆ ಯಾರೋ ಒಬ್ರು ಫೋನ್ ಮಾಡ್ತಾರೆ, ಆ ಅಮೌಂಟು 0 ಆಗೋವರೆಗೂ ಬಿಡಲ್ಲ. ಸೊ ಆಗಿರ್ಬೇಕಾದ್ರೆ ನೀವು ಬ್ಯಾಂಕ್ ಅಕೌಂಟ್ಗೆ ಏನಕ್ಕೆ ದುಡ್ಡು ಹಾಕ್ಕೊಳ್ತೀರಾ? ಡಿಮ್ಯಾಟ್ ಅಕೌಂಟಲ್ಲ ಅಲ್ಲೇ ಬಿಡಿ. ಹೆಂಗೆ ಬಿಡೋದು? ಲಿಕ್ವಿಡ್ ಬೀಸಲ್ಲಿ ಹಾಕಿ. ಸೊ ಲಿಕ್ವಿಡ್ ಬೀಸಲ್ಲಿ ಹಾಕ್ತೀನಿ ಸರ್, ಅದ್ರ ನನಗೇನು ಸಿಗುತ್ತೆ ಸರ್? ನಿಮಗೆ ಬಡ್ಡಿ ಸಿಗುತ್ತಲ್ಲ.
ವರ್ಷಕ್ಕೆ 5%, ತಿಂಗಳಿಗೊಂದು 40 ಪೈಸಾ, ವಿಚ್ ಈಸ್ ಮೋರ್ ದೆನ್ ಸೇವಿಂಗ್ಸ್ ಅಕೌಂಟ್. ಸೇವಿಂಗ್ಸ್ ಅಕೌಂಟಲ್ಲಿ ನಿಮಗೆ ಬರೋದೇ ಒಂದು 20-25 ಪೈಸಾ ಬಡ್ಡಿ ಬರುತ್ತೆ. ಇದು ಸೇವಿಂಗ್ಸ್ ಅಕೌಂಟ್ಗಿಂತ ಡಬಲ್ ಬರೋ ಚಾನ್ಸ್ ಇರಬೇಕಾದ್ರೆ ಲಿಕ್ವಿಡ್ ಬೀಸ್ ಎಲ್ಲ ಹಾಕೋದಕ್ಕೆ ಏನು ಪ್ರಾಬ್ಲಮ್ಮು? ಮೋಸ್ಟ್ ಆಫ್ ದೆಮ್ ನಾನು ನೋಡಿದ್ದೀನಿ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ತಾರೆ, ಪ್ರಾಫಿಟ್ ಬುಕ್ ಮಾಡ್ಕೋತಾರೆ, ಆ ಪ್ರಾಫಿಟ್ನ ತೊಗೊಂಡು ಇಮಿಡಿಯೇಟ್ಲಿ ಬ್ಯಾಂಕಿಗೆ ಹಾಕ್ಕೊಂಡ್ಬಿಡ್ತಾರೆ. ಬ್ಯಾಂಕ್ ಹಾಕೋತಾರೆ, ಟೆಂಪ್ಟ್ ಆಗುತ್ತೆ, ಐಫೋನ್ ತೊಗೋಬೇಕು, ಕಾರ್ ತೊಗೋಬೇಕು, ಇಲ್ಲ ಏನೋ ಒಂದು ತೊಗೋಬೇಕು. ಒಟ್ಟಿನಲ್ಲಿ ದುಡ್ಡು ಬ್ಯಾಂಕಲ್ಲಿ ಇರಬಾರ್ದು. ಇದ್ದರೆ ನಿದ್ದೆ ಬರಲ್ಲ. ತುಂಬ ಜನಕ್ಕೆ ದುಡ್ಡು ಬ್ಯಾಂಕ್ ಅಕೌಂಟಲ್ಲಿ ಇದ್ರೂ ನಿದ್ದೆ ಬರಲ್ಲ, ಬ್ಯಾಂಕ್ ಅಕೌಂಟ್ ಝೀರೋ ಆದರೂ ನಿದ್ದೆ ಬರಲ್ಲ. ಒಟ್ಟಿನಲ್ಲಿ ಏನು ಮಾಡಿದ್ರು ದುಡ್ಡು ಅನ್ನೋದಿದ ತಕ್ಷಣ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ಗೆ, ಬಡವರಿಗೆ ದುಡ್ಡು ಅನ್ನೋದು ಒಂದು ಹೈಲಿ ಎಮೋಷನ್. ದುಡ್ಡು ಹಿಂಗೆ ಆಡಿಸುತ್ತಂದರೆ ವಿಚಿತ್ರವಾಗಿ ಆಡಿಸುತ್ತೆ. ಖಾಲಿ ಜಾಬ್ ಇದ್ದರೆ ಅದೊಂಥರ ಆಡಿಸುತ್ತೆ, ಫುಲ್ಲು ತುಂಬೋಗಿದ್ರೆ ಅವ್ರಿಗೂ ಒಂಥರ ಆಡಿಸುತ್ತೆ. ಅಲ್ಟಿಮೇಟ್ಲಿ ಆ ದುಡ್ಡನ್ನ ಜೋಪಾನವಾಗಿ ಒಂದು ಕಡೆ ಇಟ್ಬಿಟ್ರೆ ಎಷ್ಟು ನೀವು ಬ್ಯಾಂಕ್ ಅಕೌಂಟ್ ಖಾಲಿ ಇಟ್ಕೋತೀರೋ ಅಷ್ಟು ಒಳ್ಳೇದು, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಬ್ಯಾಂಕ್ ಅಕೌಂಟಲ್ಲಿ ಒಂದು 10 ಲಕ್ಷ ಬಂತು ಅಂದ್ಕೊಳ್ಳಿ, ಅಯ್ಯೋ ಏನಾಗುತ್ತೋ ಏನೋ. ಅದು ಬೇರೆ ಇವಾಗ ಸೈಬರ್ ಕ್ರೈಮ್ಗಳು ಬೇರೆ ಜಾಸ್ತಿ ಆಗಿಬಿಟ್ಟಿದೆ, ವಿಡಿಯೋ ಕಾಲಲ್ಲೇ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ, OTP ಕೇಳ್ತಾರೆ, ಏನೇನೋ ಮಾಡ್ತಾರೆ ವಿಚಿತ್ರವಾಗಿ. ಕ್ರೆಡಿಟ್ ಕಾರ್ಡ್ ಆಫರ್ ಅಂತಾರೆ, ಒಂದು ಲಿಂಕ್ ಪ್ರೆಸ್ ಮಾಡಿ ಆ ಲಿಂಕಲ್ಲಿ ನೀವು ಜೀವನ ಬದಲಾಯಿಸ್ಕೊಳ್ಳಿ ಅಂತಾರೆ. ಬಟ್ ಲಿಂಕ್ ಪ್ರೆಸ್ ಮಾಡಿದ್ರೆ ಜೀವನ ಯಾವ ಥರನೋ ಬದಲಾಗ್ಬಿಡುತ್ತೆ. ಅದರಿಂದ ಆಲ್ವೇಸ್ ನಿಮ್ಮ ಡಿಮ್ಯಾಟ್ ಅಕೌಂಟು ಸೇಫ್ ಆಗಿರುತ್ತೆ. ಬಿಕಾಸ್ ಡಿಮ್ಯಾಟ್ ಅಕೌಂಟಲ್ಲಿ ನಿಮ್ದು ಏನೇ ಎಕ್ಸ್ಟ್ರಾ ದುಡ್ಡು ಇದ್ರೂ ಸಹ ಸುಮ್ಮನೆ ಬ್ಯಾಂಕಿಗೆ ಹಾಕ್ಕೊಳ್ಳೋ ಬದಲು ಇನ್ನೊಂದು ನೋಡಿರ್ತಾರೆ, ಎವ್ರಿ 3 months ಒನ್ಸ್ ಸೆಬಿ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಯಾರ್ಯಾರು ಅನ್ಯುಟಿಲೈಸ್ಡ್ ಮನಿ ನಿಮ್ಮ ಟ್ರೇಡಿಂಗ್ ಮಾಡಿದ್ರೆ, ಪ್ರಾಫಿಟ್ ಬುಕ್ ಮಾಡಿದ್ರೆ, ಆ ಪ್ರಾಫಿಟ್ನ ಯಾಕೋ ಅಲ್ಲೇ ಟ್ರೇಡಿಂಗ್ ಅಕೌಂಟಲ್ಲಿ ಇಟ್ಟಿದ್ದೀರ, ಅನ್ಯುಟಿಲೈಸ್ಡ್ ಮನಿ ಏನು ಮಾಡುತ್ತೆ, ಸೆಬಿ ರೂಲ್ಸ್ ಪ್ರಕಾರ ಬ್ರೋಕರ್ಸ್ಗಳು ಏನು ಮಾಡ್ತಾರೆ, ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ಬಿಡ್ತಾರೆ. ನೋಡಿದ್ದೀರಾ? ಅವಾಗ ನಿಮ್ಗೆ ಬೇಜಾರಾಗುತ್ತೆ, ಏನು ಡಿಮ್ಯಾಟ್ ಅಕೌಂಟಲ್ಲಿದ್ದರೆ ಏನು ಪ್ರಾಬ್ಲಮ್ಮು ಇವ್ರಿಗೆ ಅಂತ ನೀವು ಎಷ್ಟೋ ಜೊತೆ ಕೇಳ್ಕೊಂಡಿರ್ಬೋದು. ಯಾವುದೋ ದುಡ್ಡು ಬಂತಲ್ಲ ಅಂತ ನೋಡ್ತೀವಿ, ಬಂದಿರೋದೆಲ್ಲಿ ಡಿಮ್ಯಾಟ್ ಅಕೌಂಟಿಂದ. ಇದು ರೂಲ್ ಇದೆ, ಸೆಬಿ ರೂಲ್ ಪ್ರಕಾರ ಎವ್ರಿ 3 months ಒನ್ಸ್ ಫ್ಲೆಶ್ ಔಟ್ ಅಂತ ಕರೀತಾರೆ. ಕಂಪ್ಲೀಟ್ಲಿ ಡಿಮ್ಯಾಟ್ ಅಕೌಂಟಲ್ಲಿ ಅನ್ಯುಟಿಲೈಸ್ಡ್ ಮನಿ ಎಲ್ಲ ಫ್ಲೆಶ್ ಔಟ್ ಮಾಡಿಬಿಡ್ತಾರೆ. ಅದಕ್ಕೆ ಇನ್ನೊಂದು ಪ್ರಾಬ್ಲಮ್ಮು ಆಗುತ್ತೆ, ಹೇಳ್ತೀನಿ ನೋಡಿ. ಲೆಟ್ಸ್ ಸೇ ನಿಮ್ಮ ಅಕೌಂಟಲ್ಲಿ 1 ಲಕ್ಷ ಅನ್ಯುಟಿಲೈಸ್ಡ್ ಮನಿ ಇದೆ. ಅನ್ಯುಟಿಲೈಸ್ಡ್ ಮನಿ ಏನು ಮಾಡ್ತಾರೆ, ಬ್ರೋಕರ್ಸ್ಗಳು ಅದನ್ನು ಯುಟಿಲೈಸ್ ಮಾಡ್ಕೋತಾರೆ. ಅದನ್ನು ಯುಟಿಲೈಸ್ ಮಾಡಿಕೊಂಡು ಅವರು ಅದನ್ನು MTF ಅಲ್ಲಿ ತೊಗೊಂಡಿರ್ತಾರಲ್ಲ ಬೇರೆಯವರು, ಅವ್ರಿಗೆ ಕೊಟ್ಟಿರ್ತಾರೆ ಬಡ್ಡಿಗೆ. ಅವರು ಬ್ರೋಕರ್ಸ್ಗಳು ನಿಮ್ಮ ದುಡ್ಡನ್ನು ಎತ್ಕೊಂಡು ಬೇರೆಯವ್ರಿಗೆ ಕೊಟ್ಟು ಅವರು ಟ್ರೇಡಿಂಗ್ ಮಾಡೋದಕ್ಕೆ ನಿಮ್ಮ ದುಡ್ಡನ್ನು ಬಳಸ್ಕೋತಾ ಇರ್ತಾರೆ. ಬಟ್ ನಿಮಗೆ ನಿಮ್ಮ ದುಡ್ಡು ಸುಮ್ಮನೆ ಡಿಮ್ಯಾಟ್ ಅಕೌಂಟಲ್ಲಿ ಇಟ್ಕೊಂಡು ನಿಮಗೆ ಬಡ್ಡಿನೂ ಇಲ್ಲ, ಏನೂ ಇಲ್ಲ. ಸೆಬಿ ಏನು ಹೇಳುತ್ತೆ, ಯಾರ್ಯಾರು 30 ದಿವಸ ಟ್ರೇಡಿಂಗ್ ಮಾಡಿದಿರೋ ದುಡ್ಡನ್ನ ಡಿಮ್ಯಾಟ್ ಅಕೌಂಟಲ್ಲಿ ಇಟ್ಟಿರ್ತೀರೋ ಅದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಫ್ಲೆಶ್ ಔಟ್ ಮಾಡ್ತಾರೆ. ಯಾಕಂದರೆ ನೀವು ಅಲ್ಲೇ ಇಟ್ಟಿದ್ರೆ ಆ ದುಡ್ಡನ್ನು ಬ್ರೋಕರ್ಸ್ ಯುಟಿಲೈಸ್ ಮಾಡಿಕೊಂಡು ಅವ್ರು ಬೆಳೀತಾ ಇರ್ತಾರೆ, ನಾವು ಹಾಗೇ ಇರ್ತೀವಿ. ಆದ್ದರಿಂದ ಲಿಕ್ವಿಡ್ ಬೀಸ್ ತೊಗೊಳೋದ್ರಿಂದ ನಿಮಗೆ ಪರ್ ಆ್ಯನಮ್ 5% ಬಡ್ಡಿನೂ ಬಂತು, ಜೊತೆಗೆ ಅದನ್ನು ಪ್ಲೆಡ್ಜ್ ಮಾಡಿ ಆಪ್ಷನ್ ಸೆಲ್ಲಿಂಗು ಮಾಡ್ಬೋದು. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದೆಲ್ಲ ಏನಕ್ಕೆ ಮಾಡಬೇಕು ಅಂತ ನಾವು ನೋಡಿದ್ರೆ, ಕ್ಯಾಶ್ ಕಾಂಪೊನೆಂಟ್ ಅಂತ ನಾನು ಗೂಗಲಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಜಸ್ಟ್ ನೋಡಿ, ಕ್ಯಾಶ್ ಕಾಂಪೊನೆಂಟ್ ಅಂತ ನೀವು ಟೈಪ್ ಮಾಡಿ ಬೇಕಾದ್ರೆ. ಕ್ಯಾಶ್ ಕಾಂಪೊನೆಂಟ್ ಅಂತ ಹಾಕಿದವಾಗ ನನಗೆ ಗೂಗಲಲ್ಲಿ ಕೊಟೆಕ್ ಸೆಕ್ಯೂರಿಟೀಸ್ ಓಪನ್ ಆಯಿತು. ಕೊಟೆಕ್ ಸೆಕ್ಯೂರಿಟೀಸಲ್ಲಿ ನೀವು ನೋಡಿದ್ರೆ ನೋಡಿ, ETF ಕ್ಯಾಶ್, ಇದೆಲ್ಲ ಒಂದು ಕ್ಯಾಶ್ ಕಾಂಪೊನೆಂಟ್. ETF ಅಂದರೆ ಕ್ಯಾಶ್ ಕಾಂಪೊನೆಂಟ್ಸ್. ಏನೇನಿದೆ ನೋಡಿ, ನಿಪ್ಪಾನ್ ಇಂಡಿಯಾ ಲಿಕ್ವಿಡ್ ಬೀಸ್ ಇದೆ, ಆಕ್ಸಿಸ್ ಆದಿತ್ಯ ಬಿರ್ಲಾ ಲಿಕ್ವಿಡ್ ಬೀಸ್ ಇದೆ, ಪ್ರತಿಯೊಬ್ಬರದ್ದು ಇದೆ. ಕೊಟೆಕ್ AMC ಲಿಕ್ವಿಡ್ ಬೀಸ್ ಇದೆ. ಅದರಲ್ಲಿ ತುಂಬ ಫೇಮಸ್ ಅಂದರೆ ನಿಪ್ಪಾನ್ ಇಂಡಿಯಾ ಲಿಕ್ವಿಡ್ ಬೀಸ್. ನೆನ್ಪಿಟ್ಕೊಳ್ಳಿ, ನೋಡಿ ಇಲ್ಲಿ ಇದೆ ನೋಡಿ, ಲಿಕ್ವಿಡ್ ಬೀಸ್. ನಿಪ್ಪಾನ್ ಇಂಡಿಯಾ ಲಿಕ್ವಿಡ್ ಬೀಸ್ ಈಸ್ ದ ಮೋಸ್ಟ್ ಫೇಮಸ್ ಲಿಕ್ವಿಡ್ ಬೀಸ್. ಈ ಲಿಕ್ವಿಡ್ ಬೀಸ್ನ ಇಟ್ಕೊಂಡು ನೀವು ಆರಾಮ್ಸೆ ಈಸಿಲಿ ಅದನ್ನು ಬೈ ಮಾಡಿ ಇಟ್ಕೊಳ್ಳಿ. ನಾನು ಹೇಳೋದು, ಫಸ್ಟು ನೀವು ಡಿಮ್ಯಾಟ್ ಅಕೌಂಟ್ ದುಡ್ಡು ಹಾಕಿದ ತಕ್ಷಣ, ಲೆಟ್ಸೆ ನಿಮ್ಮ ಹತ್ರ 2 ಲಕ್ಷ ಇದೆ, ಇಮಿಡಿಯೇಟ್ಲಿ ಡಿಮ್ಯಾಟ್ ಅಕೌಂಟ್ಗೆ ಹಾಕ್ತೀರಾ, ಇಮಿಡಿಯೇಟ್ಲಿ 2 ಲಕ್ಷಕ್ಕೂ ಲಿಕ್ವಿಡ್ ಬೀಸ್ ತಗೊಳ್ಳಿ. ಆಮೇಲೆ ಯೋಚನೆ ಮಾಡೋಣ ಬಿಡಿ, ಆ ಲಿಕ್ವಿಡ್ ಬೀಸ್ನ ಮಾರಿಬಿಟ್ಟು ಮಾರ್ಕೆಟ್ ಏನಾದ್ರು ಡೌನ್ ಇದ್ದರೆ ಲಿಕ್ವಿಡ್ ಬೀಸ್ನ ಮಾರಿಬಿಟ್ಟು ಶೇರ್ಸ್ಗೆ ಹಾಕ್ಕೊಳ್ಳೋಣ. ಬಟ್ ನಾವು ಹಂಗೆ ಮಾಡಲ್ಲ, ಡೈರೆಕ್ಟ್ಗೆ ಡಿಮ್ಯಾಟ್ ಅಕೌಂಟ್ ಹಾಕಿ ಶೇರ್ಸ್ ಹಾಕ್ಬಿಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ವಿಲ್ ಕೀಪ್ ದ ಮನಿ ಇನ್ ಬ್ಯಾಂಕ್. ಅಲ್ಲಿ ಬ್ಯಾಂಕಲ್ಲಿ ಇಟ್ಟವಾಗೆ ಪ್ರಾಬ್ಲಮ್ ಆಗೋದು. ಏನು ಮಾಡಿ, ನಿಮ್ಮ ಹತ್ರ ಯಾವಾಗ ದುಡ್ಡಿದೆಯೋ, 20,000, 30,000, 5,000 ಲಿಕ್ವಿಡ್ ಬೀಸ್ ತಗೊಂಡು ಬಿಡಿ. ಲಿಕ್ವಿಡ್ ಬೀಸ್ ಅಂದರೆ ಏನೋ ಫಿಕ್ಸ್ಡ್ ರಿಟರ್ನ್ಸ್, ಗ್ಯಾರಂಟಿಡ್ ರಿಟರ್ನ್ಸ್, ಪಾಸಿಟಿವ್ ರಿಟರ್ನ್ಸ್. ಲಿಕ್ವಿಡ್ ಬೀಸ್ ತಗೊಂಡ್ಬಿಡಿ. ಯಾವಾಗ ನಿಮಗೆ ಈ ಶೇರ್ ಚೆನ್ನಾಗಿದೆ ಅಂತ ಅನ್ಸುತ್ತಲ್ಲ, ಅವಾಗ ಲಿಕ್ವಿಡ್ ಬೀಸ್ನ ಮಾರಿ ಶೇರ್ಸ್ ತಗೊಳ್ಳಿ. ದಿಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಆರ್ ಅ ಬೆಸ್ಟ್ ಐಡಿಯಾ ಟು ಡೂ. ಲಿಕ್ವಿಡ್ ಬೀಸ್ ಇಸ್ ಅ ಬೆಸ್ಟ್ ಥಿಂಗ್ ಟು ಡೂ. ಯಾರಿಗೆ ಲಿಕ್ವಿಡ್ ಬೀಸ್ ಬೇಡ, ನನಗೆ ಬಾಂಡ್ಸ್ ಬೇಕು ಅಂದರೆ ಬಾಂಡ್ಸು ಇದೆ ನೋಡಿ.
ಸಾವರಿಂಗ್ ಗೋಲ್ಡ್ ಬಾಂಡ್. ನೆಕ್ಸ್ಟ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಇದೆ ನೋಡಿ. ಗೌರ್ನಮೆಂಟ್ ಸೆಕ್ಯೂರಿಟೀಸಲ್ಲಿ ಇಂಟ್ರೆಸ್ಟ್ ರೇಟ್ ನೋಡಿ 7.27, 7.59, 6.99, 8.33 ಈ ಎಲ್ಲ ಗೌರ್ಮೆಂಟ್ ಸೆಕ್ಯೂರಿಟೀಸು ಇಲ್ಲಿ ನಾವು ಬೈ ಮಾಡ್ಬೋದು. ಇದನ್ನು ಸಹ ನಾವು ಕ್ಯಾಶ್ ಕಾಂಪೊನೆಂಟ್ ಥರ ಟ್ರೀಟ್ ಮಾಡ್ತಾರೆ. ಬಾಂಡ್ಸ್ ತೊಗೋಬೋದು ನೋಡಿ, ಸಾವರಿಂಗ್ ಗೋಲ್ಡ್ ಬಾಂಡ್ಸ್ ತೊಗೋಬೋದು, ಸಾವರಿಂಗ್ ಗೋಲ್ಡ್ ಬಾಂಡ್ಸ್, ETF. ಸೊ ಇದೆಲ್ಲ ಲಿಕ್ವಿಡ್ ಬೀಸು. ಸೊ ಇಷ್ಟೆಲ್ಲ ನಮಗೆ ಫೆಸಿಲಿಟೀಸ್ ಇದೆ ನೋಡಿ. ಬಾಂಡ್ಸು, ಮ್ಯೂಚುವಲ್ ಫಂಡ್ಸ್ ಇದೆ ನೋಡಿ. ಮ್ಯೂಚುವಲ್ ಫಂಡ್ಸಲ್ಲಿ ಆದಿತ್ಯ ಬಿರ್ಲಾ ಲಿಕ್ವಿಡ್ ಫಂಡು. ಸೊ ಅಗೇನ್ ಮ್ಯೂಚುವಲ್ ಫಂಡ್ಸಲ್ಲೂ ಸಹ ಲಿಕ್ವಿಡ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಸಮಥಿಂಗ್ ಲೈಕ್ ಗ್ಯಾರಂಟಿಡ್ ರಿಟರ್ನ್ಸ್ ಇರೋ ಮ್ಯೂಚುವಲ್ ಫಂಡ್ಸನ್ನು ಪ್ರೆಡ್ಜ್ ಮಾಡಿ ಅದನ್ನು ಸಹ ನಾವು ಕ್ಯಾಶ್ ಕಾಂಪೊನೆಂಟ್ ಥರ ಟ್ರೀಟ್ ಮಾಡ್ಬೋದು. ಸೊ ಫಸ್ಟ್ ಇದನ್ನು ಬೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಜಸ್ಟ್ ಹೋದೆ, ಲಿಕ್ವಿಡ್ ಬೀಸ್ ಅಂತ ನಾನು ಬೈ ಮಾಡಿದೆ. ಇಲ್ಲಿ ನೋಡಿ ಲಿಕ್ವಿಡ್ ಬೀಸ್ ಬಂತು. ಇಲ್ಲಿ 1 ಕ್ವಾಂಟಿಟಿ ಹಾಕಿದೆ. ಸೊ ಎಷ್ಟಿದೆ ಇದು? 1000 ರೂಪಾಯಿ. ಸೊ ಇದು ಯಾವಾಗೂ 1000 ರೂಪಾಯಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಲಿಕ್ವಿಡ್ ಬೀಸು ಇವತ್ತು 1000 ರೂಪಾಯಿ ಇರುತ್ತೆ, 10 ವರ್ಷ ಆದಮೇಲೂ 1000 ರೂಪಾಯಿ ಇರ್ತದೆ. ಸೊ ಏನು ಸರ್ ಇದು? ಅದು 1000 ರೂಪಾಯಲ್ಲೇ ಇದ್ದರೆ ನನಗೆ ಹೆಂಗೆ ಬರುತ್ತೆ? ಇಂಟ್ರೆಸ್ಟ್ ಬರುತ್ತಲ್ಲ, ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಇಂಟ್ರೆಸ್ಟ್ ಬರುತ್ತಲ್ಲ, ಅದಕ್ಕಿಂತ ಇನ್ನೇನಿದೆ. ಸೊ ಲಿಕ್ವಿಡ್ ಬೀಸಲ್ಲಿ ನಿಮಗೆ ಬಡ್ಡಿ ಬರ್ತಾನೆ ಇರ್ತದೆ. ಸೊ ಆ ಬಡ್ಡಿ ಬರುತ್ತೆ. ಶೇರ್ ಪ್ರೈಸು 1000 ರೂಪಾಯಲ್ಲೇ ಇರ್ತದೆ. ಮೊನ್ನೆ ನಾನು ನೋಡಿದೆ, ಅವಾಗೂ 1000 ರೂಪಾಯಿ ಇತ್ತು, ಇವತ್ತು 1000 ರೂಪಾಯಿ, ನಾಳೆನೂ 1000 ರೂಪಾಯಿ ಇರುತ್ತೆ. ಇದನ್ನು ಬೈ ಮಾಡೋಣ. ಸೊ ಇಲ್ಲಿ ಲಿಕ್ವಿಡ್ ಬೀಸ್ ತೊಗೊಂಡೆ. ಏನೇನು ತೊಗೊಂಡೆ? ಗೋಲ್ಡ್ ಬೀಸ್, ಸಿಲ್ವರ್ ಬೀಸ್, ಲಿಕ್ವಿಡ್ ಬೀಸ್. ಅದೇ ಥರ GSEC ಅಂತ ಟೈಪ್ ಮಾಡಿದೆ, ಗೌರ್ನಮೆಂಟ್ ಸೆಕ್ಯೂರಿಟೀಸ್. ಈ ಗೌರ್ನಮೆಂಟ್ ಸೆಕ್ಯೂರಿಟೀಸಲ್ಲಿ ಎಷ್ಟೊಂದಿದೆ ನೋಡಿ, ಬಾಂಡ್ಸ್ಗಳಿದ್ದಾವೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ 1909,962. ಸೊ ಇದನ್ನು ಬೈ ಮಾಡೋಣ, ನೋಡೋಣ. ಇದು 1 ಕ್ವಾಂಟಿಟಿ ಬೈ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದು ರೇಟ್ ಬಂದು 100 ರೂಪಾಯಿ ಇದೆ. ಸೊ ಲೆಟ್ಸ್ ಸೇ ಗೌರ್ಮೆಂಟ್ ಸೆಕ್ಯೂರಿಟೀಸ್, ದ ನಿಯರೆಸ್ಟ್ ಮೆಚ್ಯೂರಿಟಿ ಇರೋ ಬಾಂಡ್ ತೊಗೊಳ್ತೀನಿ. 25th May 2025 ಮೆಚ್ಯೂರಿಟಿ ಇರೋದು. ಇದು ತುಂಬ ಚೆನ್ನಾಗಿದೆ, 7.72. ಸೊ ಇದನ್ನು ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ತೊಗೊಂಡೋಗಿ ಅದನ್ನು ಜಸ್ಟ್ ಇಲ್ಲಿ ಟೈಪ್ ಮಾಡ್ತೀನಿ. ಎಸ್. ಸೊ ಇಲ್ಲೇ ಇದೆ ನೋಡಿ, 7.72, 772 ಅಂದರೆ 7.72% ಬಡ್ಡಿ ಬರುತ್ತೆ ವರ್ಷಕ್ಕೆ, ತಿಂಗಳಿಗಲ್ಲ. ಸೊ ಡೆಫಿನೆಟ್ಲಿ ಈ ಬಡ್ಡಿನೂ ಸಹ 6 months ಒನ್ಸ್ ಬರ್ತಾ ಇರುತ್ತೆ. ಸೊ ಇವಾಗ ನನಗೆ ಇದು 1 month ಬಾಂಡ್ ಆಗಿರೋದ್ರಿಂದ, ಸೊ ನನಗೆ ಬಡ್ಡಿ ಬರೋ ಚಾನ್ಸಸ್ ತುಂಬ ಕಡಿಮೆ ಇರೋದ್ರಿಂದ ನಾನು ಇದನ್ನು ತಗೊಳ್ಳಲ್ಲ. ಅಟ್ಲೀಸ್ಟ್ ನಾನು 6 months ಮುಂದೆ ಇರೋ ಒಂದು ಬಾಂಡನ್ನು ತಗೊಳ್ತೀನಿ. ಸೊ 2025 ಬಾಂಡ್ಸ್ಗಿಂತ 2026 ಬಾಂಡ್ಸ್ ತಗೊಳ್ತೀನಿ. 2026 ಬಾಂಡ್ಸಲ್ಲಿ ಯಾವುದಿದೆ? ಸೊ 11 January 2026 ಬಾಂಡ್ಸ್. ಸೊ ಆದಷ್ಟು ಸ್ವಲ್ಪ ಅಟ್ಲೀಸ್ಟ್ ಒಂದು 6 months ಮುಂದೆ ಇರೋ ಬಾಂಡ್ಸ್ಗಳನ್ನು ತಗೊಳ್ಳೋದು ಒಳ್ಳೆಯದು. ಸೊ ಇಲ್ಲಿ ನಾನು ಹೋಗ್ತೀನಿ. ಸೊ ಇದು 2026 ಬಾಂಡ್ ತಗೊಳ್ತಾ ಇದ್ದೀನಿ. ಎಷ್ಟಿದೆ ರೇಟ್ ನೋಡೋಣ. 101 ರೂಪಾಯಿ ಇದೆ. ಸೊ ಇದನ್ನು ನಾನು ಬೈ ಮಾಡಿದೆ. ಸೊ ಆರ್ಡರ್ ರಿಜೆಕ್ಟೆಡ್ ಡ್ಯೂ ಟು ಲೋ ಲಿಕ್ವಿಡಿಟಿ. ಸೊ ಡ್ಯೂ ಟು ಲಿಕ್ವಿಡಿಟಿ ಇಲ್ದಿರೋ ಕಾರಣ ಇದು ರಿಜೆಕ್ಟ್ ಆಯಿತು. ಲೆಟ್ಸ್ ಸೇ ಲಿಕ್ವಿಡಿಟಿ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ನಾನು ಇನ್ನೊಂದ್ಸತಿ ಟೈಪ್ ಮಾಡ್ತೀನಿ. ಸೊ ಲೆಟ್ ಮೀ ಟ್ರೈ ಟು ಬೈ ದಿಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಎಸ್, ಅಗೇನ್ ಟ್ರೇಡಿಂಗ್ ಇನ್ ಪೆನ್ನಿ ಸ್ಟಾಕ್, ಲೋ ಲಿಕ್ವಿಡಿಟಿ ಡ್ಯೂ ಟು ವೆರಿ ಲೆಸ್ ಲಿಕ್ವಿಡಿಟಿ. ಸೊ ಈ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಹೈಲಿ ಲಿಕ್ವಿಡಿಟಿ ಪ್ರಾಬ್ಲಮ್ ಇದೆ. ಲೆಟ್ ಮೀ ಟ್ರೈ ಸಮ್ ಮೋರ್ ಬಾಂಡ್ಸ್, ನೋಡೋಣ. ಲಿಕ್ವಿಡಿಟಿ ಸಮಸ್ಯೆ ತುಂಬ ಇದೆ. ಆದ್ದರಿಂದ ತುಂಬ ಜನ ಏನು ಮಾಡ್ತಾರೆ, ಈ ಗೌರ್ನಮೆಂಟ್ ಸೆಕ್ಯೂರಿಟೀಸ್ನ ಇಲ್ಲಿ ಆನ್ಲೈನಲ್ಲಿ ಈ ಥರ ಲೈವಲ್ಲಿ ಬಂದು ಬೈ ಮಾಡೋರು ತುಂಬ ಕಡಿಮೆ ಇರ್ತಾರೆ. ಸೊ ಇಲ್ಲಿ ಇದು ರಿಜೆಕ್ಟ್ ಆಗ್ತಾಯಿದೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಇಲ್ಲಿ ನಾನು ಡೈರೆಕ್ಟಾಗಿ ಟ್ರೇಡಿಂಗ್ ಅಕೌಂಟಲ್ಲಿ ಬೈ ಮಾಡೋದು ತುಂಬ ರಿಸ್ಕಿ ಇದೆ, ನಿಮಗೂ ರಿಸ್ಕ್ ಇದೆ, ಬಿಕಾಸ್ ಆಫ್ ವೆರಿ ಲೋ ಲಿಕ್ವಿಡಿಟಿ. ಇಂಡಿಯನ್ ಮಾರ್ಕೆಟ್ಸಲ್ಲಿ ಬಾಂಡ್ಸ್ಗಳನ್ನು ಎಸ್ಪೆಷಲಿ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಳ್ಳೋದು ಹೈಲಿ ಪ್ರಾಬ್ಲಮ್ ಇದೆ. ಅದಕ್ಕೆ ಬಾಂಡ್ಸ್ ತೊಗೊಳೋದಕ್ಕೆ ದೆರ್ ಇಸ್ ಅ ಸಪ್ರೇಟ್ ವೆಬ್ಸೈಟ್. ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಬಾಂಡ್ಸ್ಗಳನ್ನು ನಾವು ಫಿಸಿಕಲ್ ರೂಪದಲ್ಲೂ ಸಹ ತೊಗೋಬೋದು, ಎಲೆಕ್ಟ್ರಾನಿಕ್ ರೂಪದಲ್ಲೂ ತೊಗೋಬೋದು. ಸೊ ಬಾಂಡ್ಸನ್ನು ನಾವು ಪ್ರಾಪರಾಗೆ ಅದಕ್ಕೊಂದು ಗೈಡ್ಲೈನ್ಸ್ ಇರುತ್ತೆ, ಅದನ್ನು ಅಪ್ಲೈ ಮಾಡಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ಫಿಸಿಕಲಿ ಬ್ಯಾಂಕ್ಗೆ ಹೋಗಿ ಇಲ್ಲ ಒಂದು ಸರ್ಟೆನ್ ವೆಬ್ಸೈಟ್ಸೇ ಇದೆ ಅದಕ್ಕೋಸ್ಕರ ಬಾಂಡ್ ಮಾರ್ಕೆಟ್ಗೆ, ಅಲ್ಲಿ ಹೋಗ್ಬಿಟ್ಟು ನಾವು ಪ್ರಾಪರ್ಲಿ ಅಪ್ಲಿಕೇಶನ್ ಫೈಲ್ ಮಾಡಿ ತೊಗೊಂಡ್ರೆ ಇಟ್ಸ್ ಮೋರ್ ಸೇಫರ್ ದೆನ್ ಡೈರೆಕ್ಟ್ಲಿ ಇಲ್ಲಿ ನಾವು ಡೈರೆಕ್ಟಾಗಿ ಬಂದು ತೊಗೊಳ್ಳೋದು ಹೈಲಿ ರಿಸ್ಕ್ ಇರುತ್ತೆ. ಬಟ್ ಲಿಕ್ವಿಡ್ ಬೀಸಲ್ಲಿ ಆ ಥರ ಒಂದು ರಿಸ್ಕ್ ಇರಲ್ಲ. ಆ್ಯಂಡ್ ಅಗೇನ್ ಇನ್ನೇನಿದೆ, ಮ್ಯೂಚುವಲ್ ಫಂಡ್ಸ್ ಇದೆ. ಸೊ ಮ್ಯೂಚುವಲ್ ಫಂಡ್ಸ್ ನಿಮ್ಗೆ ಗೊತ್ತಿದೆ. ಸೊ ವಿ ಕ್ಯಾನ್ ಬೈ ಮ್ಯೂಚುವಲ್ ಫಂಡ್ಸ್ ಈಸಿಲಿ, ಅಲ್ಲೇನು ಲಿಕ್ವಿಡಿಟಿ ಸಮಸ್ಯೆ ಇರಲ್ಲ. ಸೊ ಅಲ್ಟಿಮೇಟ್ಲಿ ನಮಗೊಂದು ಅರ್ಥ ಆಗಿದ್ದೇನೆಂದರೆ, ಸೊ ಗೌರ್ನಮೆಂಟ್ ಸೆಕ್ಯೂರಿಟೀಸ್ಗಿಂತ ಲಿಕ್ವಿಡ್ ಬೀಸೇ ಬೆಸ್ಟು. ಆ್ಯಂಡ್ ಬೇರೆ ಇನ್ಯಾವುದು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ಲಿಕ್ವಿಡ್ ಬೀಸ್ ಸಾಕು. ಗೌರ್ಮೆಂಟ್ ಸೆಕ್ಯೂರಿಟೀಸ್ ತೊಗೋಬೇಕಾದ್ರೆ ಅದಕ್ಕೊಂದು ಪ್ರಾಪರ್ ಚಾನಲಲ್ಲಿ ತೊಗೊಳ್ಳೋದು ಒಳ್ಳೆಯದು.
ಸೊ ಬಾಂಡ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಬಾಂಡ್ಸನ್ನು ತಗೊಳ್ಳೋದಕ್ಕೆ ಡಿಮ್ಯಾಟ್ ಅಕೌಂಟಲ್ಲಿ ತಗೊಳ್ಳೋ ಬದಲು ಈ ಥರ ಒಂದು ಪ್ರಾಪರ್ ಒಂದು ಸೆಟಪ್ ಇರುತ್ತೆ, ದಟ್ ಈಸ್ ಗೋಲ್ಡನ್ ಪೈ ಅಂತ ನೀವು ನೋಡಿರ್ತೀರ. ಸೊ ಗೋಲ್ಡನ್ ಪೈ ಅನ್ನೋ ವೆಬ್ಸೈಟಲ್ಲಿ ಹೋಗಿ ನಾವು ಬಾಂಡ್ಸ್ಗಳನ್ನು ತೊಗೊಂಡು ಅದನ್ನು ಡಿಮ್ಯಾಟ್ ರೂಪದಲ್ಲಿ ತೊಗೊಂಡು ಅದನ್ನು ಡಿಮ್ಯಾಟ್ಗೆ ಲಿಂಕ್ ಮಾಡಿದ್ರೆ ಅದನ್ನು ಪ್ಲೆಡ್ಜ್ ಮಾಡಿಬಿಟ್ಟು ಈಸಿಲಿ ನಾವು ಟ್ರೇಡಿಂಗ್ ಮಾಡ್ಬೋದು. ಡೈರೆಕ್ಟ್ಲಿ ಹೋಗ್ಬಿಟ್ಟು ಡಿಮ್ಯಾಟ್ ಅಕೌಂಟಲ್ಲಿ ತೊಗೊಳಕ್ಕೆ ಹೋದಾಗ ಲಿಕ್ವಿಡಿಟಿ ಸಮಸ್ಯೆ ಆದರೆ ಅಲ್ಲಿ ನಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ಥರ ಬಾಂಡ್ಸ್ಗೋಸ್ಕರನೇ ಒಂದು ಪ್ಲ್ಯಾಟ್ಫಾರ್ಮನ್ನು ಹುಡುಕೊಂಡು ಸೊ ಅಲ್ಲಿ ಪ್ರಾಪರಾಗೆ ನಾವು ಡಿಮ್ಯಾಟ್ ಅಕೌಂಟನ್ನು ಲಿಂಕ್ ಮಾಡಿಕೊಂಡು ಡಿಮ್ಯಾಟ್ ಅಕೌಂಟ್ಗೆ ನಾವು ಬಾಂಡ್ಸ್ಗಳನ್ನು ತೊಗೊಳ್ಳೋದು ತುಂಬ ಸೇಫ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಅದೇ ಥರ ಇನ್ನೇನಿದೆ, ಈವನ್ ಸಾವರಿಂಗ್ ಗೋಲ್ಡ್ ಬಾಂಡ್ಸ್, ಇಲ್ಲಿ ನೋಡಿ ಇವ್ರ ಪ್ರಾಡಕ್ಟ್ಸ್ ನೋಡಿ, ಸಾವರಿಂಗ್ ಗೋಲ್ಡ್ ಬಾಂಡ್ಸ್ ಆಗಲಿ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಗೋಲ್ಡನ್ ಪೈ ಅಂತಿದೆ, ವಿಂಟ್ ಅಂತ ಇದೆ, ತುಂಬ ಬಾಂಡ್ ತಗೊಳ್ಳೋದಕ್ಕೆ ತುಂಬ ಒಂದು ಪ್ಲ್ಯಾಟ್ಫಾರ್ಮ್ಸ್ ಇರೋದ್ರಿಂದ ಸೊ ನಿಮಗೆ ಯಾವುದು ಮೋಸ್ಟ್ ಟ್ರಸ್ಟ್ವರ್ತಿ ಪ್ಲ್ಯಾಟ್ಫಾರ್ಮ್ ಅಂತ ಅನಿಸುತ್ತೋ, ಸೊ ನಾನು ಗೋಲ್ಡನ್ ಪೈನ ಎಕ್ಸ್ಪ್ಲೋರ್ ಮಾಡಿರೋದನ್ನು ನಾನು ಜಸ್ಟ್ ಗೋಲ್ಡನ್ ಪೈ ಅಂತ ಇದ್ದೀನಿ. ನಿಮಗೆ ಇಷ್ಟವಾಗಿರೋ ಒಂದು ಪ್ಲ್ಯಾಟ್ಫಾರ್ಮ್ ಹೋಗಿ ಬಾಂಡ್ಸ್ಗಳನ್ನು ತಗೊಳ್ಳೋದು ಒಳ್ಳೆಯದು. ಸೊ ನೆಕ್ಸ್ಟ್ ಪ್ರಶ್ನೆ ನಿಮ್ಗೆಲ್ಲರಿಗೂ ಮೂಡ್ಬೋದು, ಸರ್ ಇದೆಲ್ಲ ಯಾಕೆ ಸರ್ ತಗೋಬೇಕು, ಇದರಿಂದ ನನಗೆ ಅಡ್ವಾಂಟೇಜ್ ಏನು? ಸೊ ಇದಕ್ಕೊಂದು ವೆರಿ ಸಿಂಪಲ್ ರೀಸನ್ ಹೇಳ್ತೀನಿ ನೋಡಿ. ಲೆಟ್ಸೇ ನನ್ನ ಹತ್ರ 2 ಲಕ್ಷ ರೂಪಾಯಿ ಏನಿದೆ ಶೇರ್ಸ್ ಇದೆ, 2 ಲಕ್ಷ ರೂಪಾಯಿ ಶೇರ್ಸ್ ಇದೆ. ಇದನ್ನು ನಾನು ಪ್ಲೆಡ್ಜ್ ಮಾಡಿದ್ರೆ ನನಗೆ 80% ಅಂದರೆ 1.6 ಲ್ಯಾಕ್ಸ್ ಅಷ್ಟು ನನಗೆ ಕೊಲ್ಯಾಟ್ರಲ್ ಮಾರ್ಜಿನ್ ಕೊಡ್ತಾರೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ನಿಮ್ಮ ಹತ್ರ 2 ಲಕ್ಷ ರೂಪಾಯಿ ಶೇರ್ಸ್ ಇದ್ದರೆ 1.6 ಲ್ಯಾಕ್ ರುಪೀಸ್ ಸರ್ಕಾರದಿಂದನೇ ನಿಮಗೆ ಕೊಲ್ಯಾಟ್ರಲ್ ಮಾರ್ಜಿನ್ ಸಿಗುತ್ತೆ, ವಿಚ್ ಇಸ್ ಅ ಡಮ್ಮಿ ಕ್ಯಾಶ್. ಕೊಲ್ಯಾಟ್ರಲ್ ಮಾರ್ಜಿನ್ ಏನು ಸರ್ ಕೊಲ್ಯಾಟ್ರಲ್ ಮಾರ್ಜಿನ್ನು ಅಂತ ನೀವು ಕೇಳ್ಬೋದು. ಸರ್ ಕೊಲ್ಯಾಟ್ರಲ್ ಮಾರ್ಜಿನ್ ಈಸ್ ಅ ಕೈಂಡ್ ಆಫ್ ಅ ಡಮ್ಮಿ ಕ್ಯಾಶ್. ಸರ್ ಫಸ್ಟ್ ಆಫ್ ಆಲ್ ಇಂಟ್ರಾಡೇ ಫ್ಯೂಚರ್ಸ್ ಆಪ್ಷನ್ಸ್ ಇದೆಲ್ಲ ಡಮ್ಮಿ ಶೇರ್ಸ್ ನೀವು ಕೇಳಿರ್ತೀರ. ರಿಯಲ್ ಶೇರ್ ಅಂದರೆ ಏನು? ಇನ್ಫೋಸಿಸ್ ಶೇರು, ರಿಲಯನ್ಸ್ ಶೇರು, TCS ಇದು ರಿಯಲ್ ಶೇರ್ಗಳು. ಇನ್ಫೋಸಿಸ್ ಫ್ಯೂಚರ್ಸ್ ಇಟ್ಸ್ ಅ ಡಮ್ಮಿ ಶೇರ್. ಇನ್ಫೋಸಿಸ್ ಆಪ್ಷನ್ಸ್ ಇಟ್ಸ್ ಅ ಡಮ್ಮಿ ಶೇರ್. ಸೊ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಈಸ್ ನಥಿಂಗ್ ಬಟ್ ಜಸ್ಟ್ ಅ ಡಮ್ಮಿ ಆರ್ ಇಮ್ಯಾಜಿನರಿ ಶೇರ್ಸ್, ಕರೆಕ್ಟಾ? ಇಮ್ಯಾಜಿನರಿ ವ್ಯಾಲ್ಯೂಸ್ ಅವೆಲ್ಲ. ಸೊ ಅದನ್ನು ಟ್ರೇಡ್ ಮಾಡೋದಕ್ಕೆ ನಮ್ಮ ಹತ್ರ ರಿಯಲ್ ಕ್ಯಾಶ್ ಬೇಕಾಗಿರೋ ಅವಶ್ಯಕತೆ ಇಲ್ಲ. ರಿಯಲ್ ಕ್ಯಾಶ್ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನೋ ಜಸ್ಟ್ ಒಂದು ಮಾರ್ಜಿನ್ ಬೇಕು, ಸರ್ಕಾರದಿಂದ ಒಂದು ಮಾರ್ಜಿನ್. ಆ ಮಾರ್ಜಿನ್ ಹೆಸರೇ ಕೊಲ್ಯಾಟ್ರಲ್ ಮಾರ್ಜಿನ್. ಅಂದರೆ ಅರ್ಥ ಏನು? ಇವಾಗ ನೀವು ಕೆಸಿನೋಗೆ ಹೋಗಿ ಜೂಜಾಡಬೇಕು, ರಿಯಲ್ ದುಡ್ಡು ಬೇಕಾಗತ್ತೆ. ಅದೇ ಕೆಸಿನೋ ನಡೆಸಬೇಕಾ? ರಿಯಲ್ ದುಡ್ಡು ಬೇಕಾಗಿಲ್ಲ. ಜಸ್ಟ್ ಒಂದು ಬಿಲ್ಡಿಂಗ್ ತೋರಿಸಿದ್ರೆ ಸಾಕು ಸರ್ಕಾರಕ್ಕೆ, ಸರ್ಕಾರದವರು ಕೆಸಿನೋ ನಡೆಸ್ಕೋ ಅಂತ ಬಿಟ್ಬಿಡ್ತಾರೆ. ಅಂದರೆ ಏನು? ಇಲ್ಲಿ ಆಪ್ಷನ್ ಬೈಯಿಂಗ್ ಮಾಡಬೇಕಂದ್ರೆ ರಿಯಲ್ ಕ್ಯಾಶ್ ಬೇಕು, ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ರಿಯಲ್ ಕ್ಯಾಶ್ ಬೇಡ. ಜಸ್ಟ್ ಕೊಲ್ಯಾಟ್ರಲ್ ಮಾರ್ಜಿನ್ ಇದ್ದರೆ ಸಾಕು. ಸೊ ಅಂದರೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಲೆಟ್ಸೇ ನಿಮ್ಮ ಹತ್ರ 2 ಲಕ್ಷ ರೂಪಾಯಿ ವರ್ತ್ ಶೇರ್ಸ್ ಇದ್ದರೆ 1.6 ಲ್ಯಾಕ್ ರುಪೀಸ್ ವರ್ತ್ ಕೊಲ್ಯಾಟ್ರಲ್ ಮಾರ್ಜಿನ್ ಸರ್ಕಾರದವ್ರು ನಿಮಗೆ ಕೊಡ್ತಾರೆ. ನೀವು ಅದನ್ನು ಪ್ಲೆಡ್ಜ್ ಮಾಡಿದ್ರೆ, ಪ್ಲೆಡ್ಜ್ ಅಂದರೆ ಏನು? ಅಡ ಇಡಬೇಕು, OTP ಬರುತ್ತೆ, CDSLinದ OTP ಬರುತ್ತೆ. OTPನ ಅಲ್ಲಿ ಹಾಕಿದ್ರೆ ನಿಮಗೆ ಪ್ಲೆಡ್ಜ್ ಆಗುತ್ತೆ ವಿತಿನ್ 1 ಡೇ. ಆ ಪ್ಲೆಡ್ಜ್ ಆದಾಗ ನಿಮ್ಗೆ 1.6 ಲ್ಯಾಕ್ಸ್ ರಿಲೀಸ್ ಆಗುತ್ತಲ್ಲ, ಆ ದುಡ್ಡನ್ನು ಯೂಸ್ ಮಾಡ್ಕೊಂಡು ನೀವು ಸ್ಟ್ರಾಟಜೀಸ್ ಮಾಡ್ಬೋದು. ಶಾರ್ಟ್ ಸ್ಟ್ರಾಡಲ್, ಐರನ್ ಫ್ಲೈ, ಶಾರ್ಟ್ ಸ್ಟ್ರ್ಯಾಂಗಲ್, ಸೊ ಈವನ್ ಬಟರ್ಫ್ಲೈ, ನಿಮ್ಗೆ ಏನೇನು ಅನಿಸುತ್ತೋ ಎಲ್ಲನೂ ಮಾಡ್ಬೋದು. ಇಂಟ್ರಾಡೇ ಸ್ಟ್ರಾಡಲ್ಸ್ ಎಲ್ಲನೂ ಮಾಡ್ಬೋದು. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟ್ ಇದೆ ಅಂದರೆ, ನೀವು ಏನೇ ಒಂದು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು, ಏನೇ ಒಂದು ಕೊಲ್ಯಾಟ್ರಲ್ ಮಾರ್ಜಿನ ಯೂಸ್ ಮಾಡ್ಕೋಬೇಕಂದ್ರೆ, ಸೊ 50% ಕ್ಯಾಶ್ ಕಾಂಪೊನೆಂಟ್ ಇಡೋದು 50% ಕ್ಯಾಶ್ ಕಾಂಪೊನೆಂಟ್ ಇಡೋದು ತುಂಬ ಮುಖ್ಯ ಆಗುತ್ತೆ ಆ್ಯಸ್ ಪರ್ ನ್ಯೂ ಸೆಬಿ ರೂಲ್ಸ್. ಅಂದರೆ 1.6 ಲ್ಯಾಕ್ಸ್ ಯುಟಿಲೈಸ್ ಮಾಡ್ಕೋಬೇಕಂದ್ರೆ 80,000 ರೂಪಾಯಿ ನಾನು ಏನು ತೊಗೋಬೇಕು? ಕ್ಯಾಶ್ ಕಾಂಪೊನೆಂಟ್ ತೊಗೋಬೇಕು. ಕ್ಯಾಶ್ ಕಾಂಪೊನೆಂಟ್ ಆದರೂ ತೊಗೋಬೇಕು, ಇಲ್ಲ ಕ್ಯಾಶನ್ನಾದರೂ ಡಿಮ್ಯಾಟ್ ಅಕೌಂಟಲ್ಲಿ ಇಡಬೇಕು. ಅರ್ಥ ಆಯ್ತು ಅನ್ಸುತ್ತೆ? ವೆರಿ ಸಿಂಪಲ್. 2 ಲ್ಯಾಕ್ ರುಪೀಸ್ ನನ್ನ ಹತ್ರ ಶೇರ್ಸ್ ಇದೆ, ಅದನ್ನು ಪ್ಲೆಡ್ಜ್ ಮಾಡಿದ್ರೆ ಸರ್ಕಾರದವರು 1.6 ಲ್ಯಾಕ್ಸ್ ರುಪೀಸ್ ಕೊಡ್ತಾರೆ. ಏನಕ್ಕೆ? ಹೆಡ್ಜಿಂಗ್ ಮಾಡೋದಕ್ಕೆ. ಹೆಡ್ಜಿಂಗ್ ಅಂದ್ರೆ ಏನು? ಎನಿಥಿಂಗ್. ಸೊ ಶಾರ್ಟ್ ಸ್ಟ್ರಾಡಲ್, ಬಟರ್ಫ್ಲೈ, ಸೊ ಶಾರ್ಟ್ ಐರನ್ ಕಾಂಡರ್ ಇದೆಲ್ಲ ನೋಡಿರ್ತೀರ. ಈ ಥರ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಮಾಡೋದಕ್ಕೆ, ಸೇಫ್ ಟೆಕ್ನಿಕ್ ಮಾಡೋದಕ್ಕೆ, ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಕೊಲ್ಯಾಟ್ರಲ್ ಮಾರ್ಜಿನ್ ಕೊಡ್ತಾರೆ. ಕೊಲ್ಯಾಟ್ರಲ್ ಮಾರ್ಜಿನ್ ಯೂಸ್ ಮಾಡ್ಕೊಂಡು ಬೇಕಂದ್ರೆ ಒಂದು ಎಕ್ಸ್ಟ್ರಾ ಕಂಡೀಷನ್ ಇದೆ. ಹೊಸ ಕಂಡೀಷನ್ ಏನಂದರೆ, ನೀವು ಎಷ್ಟು ಕೊಲ್ಯಾಟ್ರಲ್ ಮಾರ್ಜಿನ್ ಸರ್ಕಾರದಿಂದ ಕೊಡ್ತಾರೋ ಅದರಲ್ಲಿ 50% ಕ್ಯಾಶ್ ಇಡಬೇಕಾಗತ್ತೆ. ಏನಕ್ಕೆ ಸರ್ ಇಡಬೇಕು 50% ಕ್ಯಾಶ್ ಅಂದರೆ? ಏನಾದ್ರು ಲಾಸ್ ಆದರೆ ಯಾರು ನಾವು ಕೇಳೋದು? ಅಟ್ಲೀಸ್ಟ್ ನೀವು ಹತ್ರ 50% ಕ್ಯಾಶ್ ಕಾಂಪೊನೆಂಟ್ ಇಲ್ಲ ಕ್ಯಾಶ್ ಇದ್ದರೆ ಆ ಕ್ಯಾಶಲ್ಲಿ ಕಟ್ ಮಾಡ್ಕೋಬೋದಲ್ಲ. ಲಾಸ್ ಆದರೆ ನಿಮ್ಮ ಶೇರ್ನ ಕಟ್ ಮಾಡೋ ಬದಲು ಈ ಒಂದು ಲಿಕ್ವಿಡ್ ಬೀಸನ್ನು ಕಟ್ ಮಾಡಿದ್ರೆ ಒಳ್ಳೇದಲ್ಲ. ಅದರಿಂದ
50% ಕ್ಯಾಶ್ ಕಾಂಪೊನೆಂಟ್ ಎಲ್ಲರೂ ಇಡಿ. ಸೊ ಅಂದರೆ 80,000 ರೂಪಾಯಿ ನಾನು ಮತ್ತೆ ಹಾಕಬೇಕು ದುಡ್ಡು. ಟೋಟಲ್ ನನ್ನ ಪೋರ್ಟ್ಫೋಲಿಯೋ ಎಷ್ಟಾಗಿದೆ, ಇಲ್ಲಿ 80,000 ನಾನು ಲಿಕ್ವಿಡ್ ಬೀಸಲ್ಲಿ ಹಾಕಿದ್ದೀನಿ, ಅಲ್ಲಿ 2 lakh rupees ಶೇರ್ಸ್ ಇದೆ. ಸೊ ಇವಾಗ ನಾನು ಟೋಟಲ್ ನನ್ನ ಪೋರ್ಟ್ಫೋಲಿಯೋ ಸೈಜ್ ಬಂದು 2.8 lakh rupees ಇದೆ. ಅದರಲ್ಲಿ 2 lakh rupees ಶೇರ್ಸಲ್ಲಿದೆ, ಇನ್ನು 80,000 ಲಿಕ್ವಿಡ್ ಬೀಸಲ್ಲಿದೆ. ಸೊ ಇವಾಗ ನಾನು 1.6 lakh rupeesವರೆಗೂ ನಾನು ಏನು ಮಾಡ್ಬೋದು, ಒಂದು ಕೊಲಾಟ್ರಲ್ ಮಾರ್ಜಿನ ಯೂಸ್ ಮಾಡಿಕೊಂಡು ಐರನ್ ಫ್ಲೈ, ಬಟರ್ಫ್ಲೈ, ವೀಕ್ಲಿ ಸ್ಟ್ರಾಟಜಿ, ಮಂತ್ಲಿ ಸ್ಟ್ರಾಟಜಿ, ಲೀಪ್ ಇಯರ್ ಸ್ಟ್ರಾಡಲ್ಸು ಮಾಡ್ಬೋದು, ಡಿಸೆಂಬರ್ ಮಂತ್ ಸ್ಟ್ರಾಡಲ್ ಸಹ ಮಾಡ್ಬೋದು. ಬಟ್ 1.6 lakh ಅದು ಸರಿ ಹೋಗಲ್ಲ. ಅದನ್ನು ಮಾಡೋದಕ್ಕೆ ನಮಗೆ ಜಾಸ್ತಿ ಅಮೌಂಟ್ ಬೇಕು. ಸೊ ಡೆಫಿನೆಟ್ಲಿ ಒಂದು 2.5 ಲಕ್ಷ 3 ಲಕ್ಷ ಇದ್ದರೆ ನೀವು ಡಿಸೆಂಬರ್ ಮಂತ್ ಸ್ಟ್ರಾಡಲ್ ಸಹ ಮಾಡ್ಬೋದು. ಸೊ ಈ ಯೋಚನೆ ಮಾಡಿ, ನೀವು ಹೆಂಗಿದ್ರೂ ಶೇರ್ಸಲ್ಲಿ ದುಡ್ಡು ಹಾಕಿದ್ರ, ಮೋಸ್ಟ್ ಆಫ್ ದೆಮ್ ಪೋರ್ಟ್ಫೋಲಿಯೋ ಇವಾಗ ಡೌನ್ ಆಗಿದೆ. ಆ್ಯಂಡ್ ಯಾರ್ದಾದ್ರೂ ನೋಡಿ ಪೋರ್ಟ್ಫೋಲಿಯೋ, ಸರ್ 10 ಲಕ್ಷ ಆಯಿತು ಸರ್, 8 ಲಕ್ಷಕ್ಕೆ ಬಂದುಬಿಟ್ಟಿದೆ ಸರ್. ಇವಾಗ 8 ಲಕ್ಷ ಆದರೂ ನಿಮ್ಮ ಹತ್ರ ಶೇರ್ಸ್ ಇದೆಯಲ್ಲ, ಆ 8 ಲಕ್ಷನ ಪ್ಲೆಡ್ಜ್ ಮಾಡಿದ್ರೆ 6.4 lakhs ಕೊಡ್ತಾರಲ್ಲ ಸರ್ಕಾರದವರು, ಆ 6.4 lakhs ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿ ಅಟ್ಲೀಸ್ಟ್ ತಿಂಗಳಿಗೆ 2% ದುಡಿಬೋದಲ್ಲ. ಇದ್ರ ಬಗ್ಗೆ ಯಾರೂ ಹೇಳ್ಕೊಡಲ್ಲ. ಸೊ ಬರೀ ಇನ್ವೆಸ್ಟ್ ಮಾಡಿ ಬಿಟ್ಬಿಡಿ. ಬಟ್ ಇವಾಗ ಇನ್ವೆಸ್ಟ್ ಮಾಡಿ ಬಿಟ್ಟಿದ್ದಕ್ಕೆ ಏನು ಬರ್ತಾ ಇದೆ ಲಾಸ್ಟ್ 6 months ನಿಮ್ಮನ್ನು ನೀವು ಕೇಳ್ಕೊಳ್ಳಿ. 6 ತಿಂಗಳಿಂದ ಏನು ರಿಟರ್ನ್ಸ್ ಇಲ್ಲ. ಆ್ಯಂಡ್ ಇವಾಗ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ, ಇವಾಗ ಎಲ್ಲರೂ ಖುಷಿಯಾಗಿದ್ದಾರೆ. ಬಟ್ ಇನ್ನು ನಿಮ್ಮ ಕಾಸ್ಟಿಗೆ ಬರಲಿಲ್ಲಲ್ಲ ಶೇರ್ಸು. ಕಾಸ್ಟ್ ಬರೋದಕ್ಕೆ ಇನ್ನೂ 2-3 ತಿಂಗಳಾಗ್ಬೋದು, ಇಲ್ಲ 5 ತಿಂಗಳಾಗ್ಬೋದು, ಇನ್ನೂ 1 ವರ್ಷನೇ ಆಗ್ಬೋದು. ಅಲ್ಲಿವರೆಗೂ ಏನು ಮಾಡೋದು ಸರ್? ಏನೂ ಇಲ್ಲ. ಇರೋ ಶೇರ್ಸನ್ನು ಪ್ಲೆಡ್ಜ್ ಮಾಡಿ ಕೊಲಾಟ್ರಲ್ ಮಾರ್ಜಿನ್ ಸಿಗುತ್ತೆ. ಕೊಲಾಟ್ರಲ್ ಮಾರ್ಜಿನ್ ಜೊತೆಗೆ ಇನ್ನೊಂದು 50% ದುಡ್ಡನ್ನು ನೀವು ಕ್ಯಾಶ್ ಕಾಂಪೊನೆಂಟ್ ರೂಪದಲ್ಲಿ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಸೊ ಎಂಟೈರ್ ಕೊಲಾಟ್ರಲ್ ಮಾರ್ಜಿನ ಯುಟಿಲೈಸ್ ಮಾಡ್ಕೊಂಡು ನೀವು ಆಪ್ಷನ್ ಸೆಲ್ಲಿಂಗ್ ಸಹ ಮಾಡ್ಬೋದು. ಲೆಟ್ಸೇ ನೀವೇನಾದ್ರು ಇಂಟ್ರಾಡೇ ಸ್ಟ್ರಾಡಲ್ ಮಾಡಂಗಿದ್ರೆ ಈ ಕ್ಯಾಶ್ ಕಾಂಪೊನೆಂಟ್ ಸಹ ಇಡುವ ಅವಶ್ಯಕತೆ ಇಲ್ಲ. ಸರ್ ಇಂಟ್ರಾಡೇ ಸ್ಟ್ರಾಡಲ್ ಹೆಂಗೆ ಸರ್ ಮಾಡೋದು? ಸೊ ಡೆಫಿನೆಟ್ಲಿ ನಮ್ಮ ಟಿಡಿ ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿ. ಈ ಕೂಡಲೇ ಟಿಡಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ಇಂಟ್ರಾಡೇ ಸ್ಟ್ರಾಡಲ್ ಮಾಡೋದು ಹೇಗೆ ಅಂತ ನಾನು ಒಂದು ಆಲ್ಗೋ ಕೋರ್ಸ್, ತುಂಬ ಕಡಿಮೆ ಬೆಲೆಗೆ ಒಂದು ಆಲ್ಗೋ ಕೋರ್ಸ್ನ ಲಾಂಚ್ ಮಾಡಿದ್ದೀನಿ. ಆಲ್ಗೋ ಕೋರ್ಸನ್ನು ಕಂಪ್ಲೀಟ್ಲಿ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಲೆಟ್ಸೇ ನಿಮ್ಮ ಹತ್ರ ಬರೀ 2 ಲಕ್ಷ ಇದೆ, ಆ 80,000 ಕೊಲಾಟ್ರಲ್ ಮಾರ್ಜಿನ್ ಇಲ್ಲ, ನಿಮಗೂ ಒಂದು ಸದಾವಕಾಶ ಇದೆ. ಇಂಟ್ರಾಡೇ ಸ್ಟ್ರಾಡಲ್ ಮಾಡ್ಬೋದು. ಯೂಸಿಂಗ್ ಆಲ್ಗೋ ಬಳಸಿ ಇಂಟ್ರಾಡೇ ಸ್ಟ್ರಾಡಲ್ ಮಾಡಿ ನೀವು ಸಹ ದುಡ್ಡು ಮಾಡ್ಬೋದು. ಸೊ ಅಲ್ಟಿಮೇಟ್ಲಿ ಯಾರ್ಯಾರ್ದು 10 ಲಕ್ಷ ಪೋರ್ಟ್ಫೋಲಿಯೋ ಇದೆಯೋ, ನಿಮ್ದು 8 ಲಕ್ಷ ಆಗಿದೆ, ಆ 8 ಲಕ್ಷನ ಪ್ಲೆಡ್ಜ್ ಮಾಡಿದ್ರೆ ನಿಮ್ಗೆ 6 ಲಕ್ಷದ ಸಮಥಿಂಗ್ ಕೊಲಾಟ್ರಲ್ ಮಾರ್ಜಿನ್ ಸಿಗುತ್ತೆ. ಲೆಟ್ಸೇ 10 ಲಕ್ಷ ಪೋರ್ಟ್ಫೋಲಿಯೋ ಇರೋರು, ನೀವು 8 ಲಕ್ಷ ನಿಮ್ಮ ಪೋರ್ಟ್ಫೋಲಿಯೋ ಇವಾಗ ಮಾರ್ಕೆಟ್ ಡೌನ್ ಆಗಿರೋದ್ರೆ 8 ಲಕ್ಷ ಆಗಿದೆ. ಆ 8 ಲಕ್ಷನ ಪ್ಲೆಡ್ಜ್ ಮಾಡಿದ್ರೆ ನಿಮ್ಗೆ 6.5 ಲಕ್ಷ ರೂಪಾಯಿ ನಿಮಗೆ ಏನು ಸಿಗುತ್ತೆ, ಕೊಲಾಟ್ರಲ್ ಮಾರ್ಜಿನ್ ಸಿಗುತ್ತೆ. 6.5 ಲಕ್ಷ ರೂಪಾಯಿಗೆ ನೀವು ಆರಾಮ್ಸೆ 3ರಿಂದ 4 ಲಾಟ್ ಇಂಟ್ರಾಡೇ ಸ್ಟ್ರಾಡಲ್ ಮಾಡ್ಬೋದಲ್ಲ. ಇಂಟ್ರಾಡೇ ಸ್ಟ್ರಾಡಲ್ ಮಾಡಿ ದುಡ್ಡು ಮಾಡ್ಬೋದಲ್ಲ. ಬಟ್ ಇದನ್ನು ಮಾಡೋದು ಹೇಗೆ, ಪ್ರತಿಯೊಂದನ್ನು ನಾನು ಆ ಒಂದು ಕೋರ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಆಲ್ಗೋ ಕೋರ್ಸ್ ಅಂತ ಇದೆ. ಯಾರ್ಯಾರು ನಮ್ಮ ಟಿಡಿ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಲ್ವೋ ಮಾಡಿ, ಅದರಲ್ಲೂ ಸಹ ಒಳ್ಳೊಳ್ಳೆ ಎಜುಕೇಷನ್ ಕಂಟೆಂಟ್ ಇದೆ. ನೋಡ್ತಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ದುಡ್ಡು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಫೈನಲಿ ನೋಡಿದ್ರಲ್ಲ ಯಾವ ಥರ ಗೋಲ್ಡ್ ಬೀಸ್, ಲಿಕ್ವಿಡ್ ಬೀಸ್ ಇದನ್ನು ತೊಗೊಂಡು ಪ್ಲೆಡ್ಜ್ ಮಾಡಿ ಯಾವ ಥರ ನಾವು ದುಡ್ಡು ಮಾಡೋದು ಅಂತ ಅರ್ಥ ಆಯಿತು. ಸೊ ಯಾರ್ಯಾರಿಗೆ ಶೇರ್ಸ್ ತೊಗೊಳೋದಕ್ಕೆ ಭಯ ಆಗುತ್ತೋ, ನೀವು ನಿಫ್ಟಿ ಬೀಸು, ಬ್ಯಾಂಕ್ ಬೀಸು, IT ಬೀಸು, ಫಾರ್ಮಾ ಬೀಸ್ ಈ ಥರ ಬೀಸ್ಗಳನ್ನು ತೊಗೊಂಡು ಅದ್ರ ಜೊತೆಗೆ ಲಿಕ್ವಿಡ್ ಬೀಸ್ ತೊಗೊಂಡು ಪ್ಲೆಡ್ಜ್ ಮಾಡಿ ಆರಾಮ್ಸೆ ನೀವು ಆಪ್ಷನ್ ಸೆಲ್ಲಿಂಗು, ಹೆಡ್ಜಿಂಗ್ ಮಾಡಿಕೊಂಡು ಅಲ್ಲೂ ಒಂದು ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೋದು, ಇಲ್ಲೂ ಒಂದು ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೋದು. ಸೊ ಸ್ಟಾಕ್ ಮಾರ್ಕೆಟ್ಗೆ ಎಲ್ಲರೂ ಬರೋದು, ದೊಡ್ಡ ಬಿಗ್ ಶಾಟ್ಸ್ಗಳು ಬರೋದು ಟು ಮೇಕ್ ಡಬಲ್ ಇನ್ಕಮ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ಕೊಟ್ಟೆ. ಫಸ್ಟು ನೀವು ಶೇರ್ಸ್ ತೊಗೊಳ್ಳಿ, ಅದ್ರ ಜೊತೆಗೆ ಲಿಕ್ವಿಡ್ ಬೀಸ್ನ ಮಿಕ್ಸ್ ಮಾಡಿ ಪ್ಲೆಡ್ಜ್ ಮಾಡಿಬಿಟ್ಟು ಸರ್ಕಾರದವರೇ ಕೊಲಾಟ್ರಲ್ ಮಾರ್ಜಿನ್ ಕೊಡ್ತಾರೆ. ಅದರಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿಕೊಂಡು ಅಲ್ಲೂ ಇನ್ಕಮ್ ಮಾಡಿ, ಜೊತೆಗೆ ಶೇರ್ಸ್ ಮೇಲಕ್ಕೆ ಹೋದರೆ ಇಲ್ಲೂ ಇನ್ಕಮ್ಮು, ಜೊತೆಗೆ ಕೊಲಾಟ್ರಲ್ ಮಾರ್ಜಿನ್ ಯೂಸ್ ಮಾಡ್ಕೊಂಡು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಅಲ್ಲೂ ಇನ್ಕಮ್ಮು. ಸೊ ಡೆಫಿನೆಟ್ಲಿ ಇದನ್ನು ಕಲಿಬೇಕಂದ್ರೆ ಸೊ ನಮ್ಮ ಟಿಡಿ ಸಂಸ್ಥೆಗೆ ಬನ್ನಿ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಫ್ರೀ ವರ್ಕ್ಶಾಪ್ ಇರುತ್ತೆ. ಮಿಸ್ ಮಾಡದೆ ಈ ಭಾನುವಾರ ಅಟೆಂಡ್ ಮಾಡಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ.
ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.